ಹಲೋ ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನನ್ನ ಜೊತೆ ನಮ್ಮ ಚಿನ್ನಿಮ್ಮನು ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ, ಎದ್ದಿದ್ದಾಳೆ. ಸೊ ನಾನು ಎತ್ಕೊಂಡು ಕುತ್ಕೊಂಡಿದ್ದೀನಿ. ಸ್ವಲ್ಪ ಪಾಪುಗಳ ಸೌಂಡ್ ಕೇಳಿಸ್ಬೋದು, ನಿಮಗೆ ಡಿಸ್ಟರ್ಬ್ ಆಗುತ್ತೇನೋ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇವತ್ತು ವಿಡಿಯೋ ಎಡಿಟ್ ಮಾಡಿಟ್ಟಿದ್ದೀನಿ. ವಾಯ್ಸ್ ಓವರ್ ಕೊಡೋಕ್ಕೆ ಟೈಮೇ ಇರಲಿಲ್ಲ. ಸೊ ಅದರಿಂದ ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪಾಪುಗಳನ್ನ ಇಟ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಇದು ಬಂದುಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದಾದಮೇಲೆ 1 ವೀಕ್ 2 ವೀಕ್ ಆದಮೇಲೆ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 2 ಕೋತಿಗಳು ಬಂದಿದ್ವು. ಹೊರಗಡೆ ಪಾಪುಗಳು ಬಟ್ಟೆ ಹಾರಾಕಿದ್ವಲ್ಲ, ಮತ್ತೆ ಆ ಬಟ್ಟೆ ತೊಗೊಂಡೋಗ್ಬಿಡ್ತವೇನೋ ಅಂತ ಅವು ಬಟ್ಟೆ ತೊಗೊಂಡೋಗ್ಬಿಡ್ತವೆ. ಇಲ್ಲಿ ನಮ್ಮ ಮನೆ ಹತ್ರ ಕೋತಿಗಳು, ಅದು ಬೇರೆ ಚಿಕ್ಕ ಪಾಪುಗಳ್ದಲ್ಲ, ಎಲ್ಲಿ ತೊಗೊಂಡೋಗುತ್ತೇನೋ ಅಂತ ನೋಡ್ಕೊಳ್ತಾ ನಿಂತಿದ್ದೆ. ಹಾಗೆ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ನಾವು ಪಾಪುಗಳಿಗೆ ಕಿವಿ ಚುಟ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅದನ್ನು ಸಹ ನಾನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಪೂರ್ತಿ ಕಂಟಿನ್ಯೂ ಆಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಯಾವಾಗ ನನಗೆ ಅನುಕೂಲ ಆಗ್ತಾಯಿದ್ದು, ಯಾವಾಗ ವ್ಲಾಗ್ ಮಾಡಬೇಕು ಅಂತ ಅನಿಸುತ್ತೆ ನಾನು ವ್ಲಾಗ್ ಮಾಡಿದ್ದೀನಿ. ಅದನ್ನೇ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟ್ ಏನಿದೆ ಅದನ್ನಷ್ಟೇ ನಾನು ವ್ಲಾಗ್ ಮಾಡಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಆಗಲೇ ವ್ಯಾಕ್ಸಿನ್ ಆಗಿದ್ದ 1 ವಾರ ಆದಮೇಲೆ ನಾವು ಕಿವಿ ಚುಟ್ಸೋಕ್ಕೆ ಹೋಗಿದ್ವಿ. 2 ಪಾಪುಗಳಿಗೆ ಕಿವಿ ಚುಚ್ಚಿದ್ದೂ ಆಯಿತು. ಈಗ ಅವರು ಅಂದರೆ ಕಿವಿ ಚುಚ್ಚಿಸಿ 3 ಡೇಸ್ ಆಗಿದೆ ಆಲ್ರೆಡಿ. ಎಲ್ಲ 4th ಮಂತಲ್ಲೇ ಮುಗಿಸ್ಕೊಳ್ತಾ ಇದ್ವಿ, ಯಾಕಂದರೆ 5th ಮಂತಲ್ಲಿ ಪಾಪುಗಳಿಗೆ ಹೆಸರಿಡಬೇಕು. ಸೊ ಅದರಿಂದ ಈಗ 4th ಮಂತಲ್ಲಿದೆ ಪಾಪುಗಳಿಗೆ. 4th ಮಂತ್ ಎಂಡಿಂಗಲ್ಲಿ, ನೆಕ್ಸ್ಟ್ ಮಂತ್ 5th ಮಂತ್ ಎಂಡಿಂಗಲ್ಲಿ ಪಾಪುಗಳಿಗೆ ಹೆಸರಿಡ್ತೀವಿ. ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ತಾರೆ ಅಂತ ಹೇಳಿಬಿಟ್ಟು ಈಗ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ನಾನು ಆಲ್ರೆಡಿ ಫೋಟೋ ಶೂಟ್ಸ್ದು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ 5th ಮಂತ್ ತನಕ. ಸೊ ಈಗ 5th ಮಂತಲ್ಲಿದೆ. ಇನ್ನು ನೆಕ್ಸ್ಟ್ ಬರೋ ವ್ಲಾಗ್ಸ್ ಎಲ್ಲ ನಿಮಗೆ ನಾಮಕರಣದ ವ್ಲಾಗ್ಸ್ ಬರುತ್ತೆ. ಶಾಪಿಂಗ್ ಆಗಿರ್ಬೋದು, ಮತ್ತು ಡೆಕೋರೇಷನ್, ಆಮೇಲೆ ನಾಮಕರಣ ಇಟ್ಟಿರೋದು, ಇದೆಲ್ಲ ಬರುತ್ತೆ. ಪ್ಲೀಸ್ ಬರೋವಂಥ ವ್ಲಾಗ್ಸ್ಗೆ ವೆಯ್ಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫುಲ್ ವ್ಲಾಗ್ನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಪಾಪುಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದರೆ ನನಗಂತೂ ಅವು ಅಳ್ತಾ ಇದ್ದರೆ ನನಗೆ ತುಂಬಾ ಅಳು ಬರ್ತಾಯಿತ್ತು. ಆ್ಯಕ್ಚುಲಿ ಫಸ್ಟ್ ಗಂಡು ಪಾಪುಗೆ ಚುಚ್ಚಬೇಕಾದ್ರೆ ಸಿಕ್ಕಾಪಟ್ಟೆ ಹತ್ಬಿಟ್ಟೆ. ಅಲ್ಲಿರೋರೆಲ್ಲ ಅಳಬಾರ್ದು, ಹಂಗೆಲ್ಲ ಅಳಬಾರ್ದಮ್ಮ, ಏನೂ ಆಗಲ್ಲ ಅಂತ ಅಂದರು. ಸ್ವಲ್ಪ ನನಗೆ ತುಂಬಾ ಬೇಜಾರಾಗೋಯ್ತು. ನನಗಿದೆಲ್ಲ ಫಸ್ಟ್ ಟೈಮು ಕಿವಿ ಚುಚ್ಚೋದು ನೋಡ್ತಾ ಇರೋದು. ಇದೆಲ್ಲ ಫಸ್ಟ್ ಟೈಮ್ ಪಾಪುಗಳಿಗೆ. ನಮ್ಮ ಮನೇಲಿ ನಮ್ಮ ತಮ್ಮಂಗೂ ಅಷ್ಟೇ, ಅವನಿಗೂ ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವನು ನಾನು ಎತ್ಕೊಳ್ಳಲ್ಲ ಅಂತ ಅವನಿಗೂ ನನಗೆ ಆಗಲ್ಲಪ್ಪ ಎತ್ಕೊಳ್ಳೋದು, ಪಾಪುಗಳು ಅಳ್ತವೆ ಅಂತ ಅವನು ಅಂತಿದ್ದ. ಬಟ್ ಅಲ್ಲಿ ಇರೋರೆಲ್ಲ ಏನಾಗಲ್ಲಪ್ಪ ಇಟ್ಕೊ, ನಾವು ಚುಚ್ತೀವಿ, ನೀವು ಸುಮ್ಮನೆ ಇಟ್ಕೊ ಅಂತ ಹೇಳಿದರು. ಸೊ ಅದರಿಂದ ಅವ್ನು ಹಿಡ್ಕೊಂಡ. ಪಾಪ ನೋಡಿ ಹೆಂಗೆ ಅಳ್ತಿದ್ದಾರೆ ಅಂದರೆ ನಂಗೆ ನೋಡೋಕ್ಕೆ ಆಗ್ತಾಯಿಲ್ಲ. ಅವಾಗಷ್ಟೇ ಹತ್ರ ಅವರು. ಅದಾದಮೇಲೆ ಸ್ವಲ್ಪ 1 ಗಂಟೆ ಆದಮೇಲೆ ಸೈಲೆಂಟ್ ಆಗಿಬಿಟ್ರು. ಅಷ್ಟು ನೋವು ಆಗಿಲ್ಲ. ಕಿವಿ ಚುಚ್ಸ್ಕೊಂಬಂದಮೇಲೆ ಸ್ವಲ್ಪ ಸುಮ್ಮನೆ ಇದ್ದರು. ಮನೆಗೆ ಬಂದಮೇಲೆ ಏನೂ ಅನಿಸ್ಲೇ ಇಲ್ಲ ಅವ್ರಿಗೆ. ಅಷ್ಟು ನೋವು ಆಗಿಲ್ಲ ಕಿವಿ ಇಬ್ರಿಗೂ ಸಹ. ನನಗೆ ಅದು ಎಲ್ಲಿ ನೋವಾಗ್ಬಿಡುತ್ತೋ ಅಂತ ಒಂದು ಕಡೆ ಟೆನ್ಷನ್ ಇತ್ತು. ಹೇಗಪ್ಪ ಸುಧಾರಿಸೋದು ಇಬ್ಬರೂ ಅನ್ನೋ ಒಂದು ಟೆನ್ಷನ್ ಇತ್ತು. ಬಟ್ ಅದನ್ನು ಸಹ ಏನಂತಾರೆ ಮುಗ್ದೋಯ್ತು. ಕಿವಿ ಚುಚ್ಚಿದ್ನೂ ಸಹ ನನಗೆ ಅವೆರಡು ತುಂಬ ಟೆನ್ಷನ್ ಇತ್ತು. ವ್ಯಾಕ್ಸಿನೇಷನ್ ಒಂದು ಮತ್ತು ಕಿವಿ ಚುಚ್ಸೋದೊಂದು. ತುಂಬ ಪೇನ್ ಆಗುತ್ತಲ್ಲ ಮಕ್ಕಳಿಗೆ, ಹೇಗೆ ನೋಡ್ಕೊಳ್ಳೋದಪ್ಪ ಇಬ್ಬರನ್ನ ಅನ್ನೋ ಒಂದು ಟೆನ್ಷನ್ ಇತ್ತು. ಪುಣ್ಯಕ್ಕೆ 2 ಮುಗೀತು. ತುಂಬ ಚೆನ್ನಾಗಿ ಆರಾಮಾಗಿ ಮುಗಿಸ್ಕೊಂಡೆ ಅಂತ ಅನ್ನಿಸ್ತು ನನಗೆ. ವ್ಯಾಕ್ಸಿನೇಷನ್ನು ಮತ್ತು ಕಿವಿ ಚುಚ್ಚಿದ್ದು ಒಂದು ದೊಡ್ಡ ಬರ್ಡನ್ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ. ಮೇನ್ ಇಂಪಾರ್ಟೆಂಟ್ ಕಿವಿ ಚುಚ್ಚಿದ್ದು. ಎಲ್ಲಿ ನೋವಾಗುತ್ತೋ ಏನೋ ತುಂಬ ಟೆನ್ಷನ್ ಪಟ್ಕೊಂಬಿಟ್ಟಿದ್ದೆ ನಾನಂತರೂ. ಎಷ್ಟು ಆರಾಮಾಗಿ ಆಗೋಯ್ತು ಅಂದರೆ ಅಷ್ಟು ಆರಾಮಾಗಿ ಆಗೋಯ್ತು. ಕಿವಿ ಚುಚ್ಕೊಂಬಂದಮೇಲೆ ಒಂದು 3-4 ಡೇಸ್ಗೆಲ್ಲ ಅವರು ನಾರ್ಮಲ್ ಆಗಿಬಿಟ್ರು. ಏನು ನೋವೇ ಅನಿಸ್ಲೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕಿವಿ ಚುಚ್ಚಿಸಿ 2 to 3 ಅವರ್ಸಲ್ಲಿ ಅವ್ರು ನಾರ್ಮಲ್ ಆಗಿಬಿಟ್ರು. ಅವ್ರೇನು ಅಷ್ಟು ಪೇನ್ ಇದೆ ಆ ಥರ ಏನು ಅನ್ನಿಸ್ತಾ ಇಲ್ಲ. ಕಿವಿ ಚುಚ್ಕೊಂಬಂದಿದ್ದೀವಿ ಆ ಥರ ಅವ್ರಿಗೇನು ಅನಿಸೇ ಇಲ್ಲ ಅನಿಸುತ್ತೆ. ನಮಗೆ ಮಾತ್ರ ಕಿವಿ ಚುಚ್ಚಿದ್ದು ನೋಡ್ತಾ ಇದ್ದರೆ, ಓಲೆ ಎಲ್ಲ ಹಾಕಿರೋದು ನೋಡ್ತಾ ಇದ್ದರೆ ಏನೋ ಒಂಥರ ಬೇರೆ ಸ್ಪೆಷಲಾಗಿ ಕಾಣಿಸ್ತಾಯಿದ್ರು, ಚೇಂಜ್ ಕಾಣಿಸ್ತಾಯಿದ್ರು, ಖುಷಿ ಆಗ್ತಾಯಿತ್ತು.
ನಂಗೆ ತುಂಬ ಖುಷಿ ಆಯಿತು ಕಿವಿ ಚುಚ್ಚಿದ್ದು. ಬಟ್ ಅದು ಚುಚ್ಸ್ಬೇಕಾದ್ರೆ ನೋಡಿ ಹತ್ತಿದ್ನಲ್ಲ, ಅದು ಅಳ್ತಾ ಇದ್ದೆ ನಾನು ನೋಡಿ. ನಮ್ಮ ಅಮ್ಮನೂ ಅವ್ರೂ ಸಹ ಅಷ್ಟೇ, ಅಳ್ಬೇಡ ಸುಮ್ಮನೆ ಇರೋ ಅಂತ ಇದ್ರು. ಸ್ವಲ್ಪ ಟೆನ್ಷನ್ ಇತ್ತು. ಹೇಗೋ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ತಂಗಿ ಊರಿಂದ ನಮ್ಮ ತಂಗಿ ಸೀತಾಫಲ ಹಣ್ಣು ಕಳಿಸ್ಕೊಟ್ಟಿದ್ಲು. ತೋಟದ ಇದು ನಮ್ಮ ತಮ್ಮ ಹೋಗ್ಬಿಟ್ಟು ತೊಗೊಂಬಂದ. ಅಲ್ಲಿಂದ ಬಸ್ಸಲ್ಲಿ ಇಟ್ಟು ಕಳಿಸಿದ್ಲು. ಸೊ ಬಸ್ ಸ್ಟ್ಯಾಂಡ್ಗೆ ನಮ್ಮ ತಮ್ಮ ಹೋಗ್ಬಿಟ್ಟು ತೊಗೊಂಬಂದ. ಎಷ್ಟೊಂದು ತೊಗೊಂಬಂದಿದ್ರು, ಅದನ್ನೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನೋಡಿದ್ರಲ್ಲ ಕಿವಿ ಚುಚ್ಚಿದ್ದು ಹೇಗಿತ್ತು, ನಮ್ಮ ಟ್ವಿನ್ ಬೇಬೀಸ್ದು ಹೇಗೆ ನಾವು ಕಿವಿ ಚುಚ್ಚಿದ್ವಿ ಅಂತ ಹೇಳಿಬಿಟ್ಟು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೇನು ಮಾಡ್ತಾಯಿದ್ದೀನಿ. ಪ್ಲೀಸ್ ನೆಕ್ಸ್ಟ್ ಬರೋ ವ್ಲಾಗ್ಸ್ಗೆ ವೇಟ್ ಮಾಡಿ. ಬೇಗ ಬೇಗ ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೇನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಬಾಯ್, ಟೇಕ್ ಕೇರ್.